Hello, Hal, do you read me? Affirmative, Dave. I read you. ಇಂದಿನಂತೆ ಗೀತೆ ಬರೋದಕ್ಕಿಂತ ಮುಂಚೆನೆ ಪಂಡಿತರು ಬಜರ್ ಓದಿದ್ದಾರೆ. ಒಳ್ಳೆ ರೋಮಾಂಚನವಾಗಿತ್ತು ಈ ಕೇಸು. ನನಗೂ ಈ ಭಾರತ ರತ್ನ ಸಮಸ್ಯೆನ ನೋಡಿದಾಗ ಸೊ ಹೋಗ್ತಿದ್ಯಾ 6 ತಿಂಗಳು ಸ್ಕಾಟ್ಲ್ಯಾಂಡ ಏನು ಕೆಲಸ ಮಾಡಬೇಕು ಹೇಳಿದಾರ, ಆದರೂ 6 ತಿಂಗಳು ಕಳಿಸ್ತಿದಾರ. ಅಲ್ಲಿ ಏನಿದೆ ಗೊತ್ತಾ, ಅಲ್ಲಿ ಹುಚ್ಚು ಲಾ ಎಲ್ಲ ಇದೆ. ಪಾರ್ಲಿಮೆಂಟಲ್ಲಿ ಸಾಯೋ ಹಾಗಿಲ್ಲ, ಸ್ಟ್ಯಾಂಪ್ನ ಉಲ್ಟಾ ಅಂಟಿಸೋ ಹಾಗಿಲ್ಲ, ಮೀನು ತಗೊಳ್ಳೋವಾಗ ಬಟ್ಟೆ ಹಾಕೊಳ್ದೇ ಇರೋ ಹಾಗಿಲ್ಲ. ಯಾರಾದ್ರೂ ನಿಮ್ಮ ಮನೆಗೆ ಬಂದರೆ ಒಳಗೆ ಬಿಡಿ ಅಂದರೆ ಟಾಯ್ಲೆಟ್ಗೆ ಹೋಗ್ಬೇಕು ಅಂತಂದರೆ ನೀವು ಬಿಡಲೇಬೇಕು ಅವ್ರನ್ನ. ಅವ್ನು ಎಂಥವನೇ ಆಗಿರಲಿ, ಗನ್ ಹಿಡ್ಕೊಂಬರ್ಲಿ, ಅವ್ನು ಬಂದು ಹಣ ಅರ್ಜೆಂಟು ಅಂದರೆ ನೀವು ಬಿಡಲೇಬೇಕು ಅವ್ರನ್ನ. ಏನು ಮಾಡ್ತೀವಿ ಹೀಗೆಲ್ಲ ಇರೋವಾಗ? ಸರಿ, ಈ ತರ ಲೂಸ್ ತರ ಮಾತಾಡೋದಕ್ಕೆ ಏನು ಕಮ್ಮಿ ಇಲ್ಲ. ಏನಾದರೂ ಐಡಿಯಾ ಕೊಡು. ಐಡಿಯಾನಾ? ಮೆದುಳು ಅಂತ ಐಟಮ್ ಫಿಲ್ಮ್ ಅಂತದ್ದು ಹೋಗಿದ್ದಿ ನೆನ್ನೆ ನಮ್ಮ ಆಫೀಸ್ನವ್ರ ಜೊತೆ, ಟೀಮ್ ಟುಗೆದರ್ ನೆಕ್ಸ್ಟ್ ಟ್ಯೂಸ್ಡೇ. ಅದಕ್ಕೆ ಮೆದುಳು ಅಂತ ಯಾಕೆ ಹೋದೆ? ಹ್ಞೂ, ನಮ್ಮ ಬಾಸ್ ಹಂಗೇನೆ. ಕತೆ ಏನು ಗೊತ್ತಾ ಅದ್ರದ್ದು? ಒಬ್ಬಗೆ ಸಿಕ್ಕಾಬಡೆ ಬುದ್ಧಿ ಇರುತ್ತೆ, ಅವನ ಬುದ್ಧಿನ ಸರಿಗೆ ಉಪಯೋಗಿಸ್ಕೊಂಡು ನೊಬೆಲ್ ಪ್ರೈಸ್ ಗೆದ್ಬಿಡ್ತಾನೆ. ಅಲ್ಲಿ ಬಂದು ದುಡ್ಡು ತಗೊಂಡು ಹಳ್ಳಿಗೆ ಬಂದು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಅಗೇನ್ಸ್ಟ್ ಆಗಿ ಕೇಸ್ ಫೈಟ್ ಮಾಡ್ತಿರ್ತಾನೆ. ಆಗ ಅವ್ರ ಮನೆಯಲ್ಲಿ 20th ಫ್ಲೋರ್ನ ಟೆರರಿಸ್ಟ್ ಟೇಕ್ ಓವರ್ ಮಾಡ್ಬಿಡ್ತಾರೆ. ಇಲ್ಲ, ಹಳ್ಳಿಲಿ ಮನೆಗೆ 20th ಫ್ಲೋರ್ ಎಲ್ಲಿಂದ ಬರುತ್ತೆ? ಅದಿರುತ್ತೆ ನಿಂದೇನಲ್ಲಿ. ಅಷ್ಟಿದ್ರೆ ಬೇಕಾದ್ರೆ ನೀನೇ ಹೋಗಿ ಕತೆ ಬರೀ. ಕಥೆಯಲ್ಲಿ ಮುಂದೆ ಏನಾಗುತ್ತೆ ಅಂತಂದ್ರೆ, ಟೆರರಿಸ್ಟ್ ಟೇಕ್ ಓವರ್ ಮಾಡ್ತಿರ್ತಾರ. ಆಗ ನಮ್ಮ ಹೀರೋ ಬಂದು ಕೆಳಗಡೆಯಿಂದ 1000 ಪಾರಿವಾಳ ಬಿಟ್ಬಿಡ್ತಾನೆ, ಮನೆನ ವಾಪಸ್ ತಗೊಂಡ್ಬಿಡ್ತಾನೆ. ಇದು ಯಾವುದೋ ಒಂದು 3 ಫಿಲ್ಮ್ ಸೇರ್ಸ್ ತೆಗ್ದಿರೋ ಕತೆ ತರ ಇದೆಯಲ್ಲ? ಹೌದು, ಇದು ಹೃದಯವಂತ, ಮಾತಾಡ್ ಮೇಲಿಗೆ, ನಿಷ್ಕರ್ಷ 3 ಸೇರ್ಸ್ ತೆಗೆದಿರೋದು. ಡೈರೆಕ್ಟ್ರು ಹಾಗೆ ಅಂತೆ, ಪೂಸು ಅಂತ ಡೈರೆಕ್ಟ್ರು. ಓಹ್, ಪೂಸುನಾ? ಗೊತ್ತು ಬಿಡು. ಪೂರಿ ಜಗನ್ನಾಥ್ ಸೂರಿ ಮಿಕ್ಸ್. ಅವ್ನು ಫಸ್ಟ್ ಫಿಲ್ಮು ಹಂಗೆ ತೆಗ್ದಿದ್ದ. ಪೂರಿ ಜಗನ್ನಾಥ್ ಅಪ್ಪು, ಸೂರಿ ದುನಿಯಾ ಸೇರಿಸ್ಬಿಟ್ಟು ಅಪ್ಪು ಕಿ ದುನಿಯಾ ಅಂತ ತೆಗ್ದಿದ್ದ. ಬೇಜಾನ್ ಹಿಟ್ಟಾಗಿತ್ತು. ಅದಿರ್ಲಿ, ಆ ಕಥೆನಲ್ಲಿ ಆಮೇಲೆ ಏನಾಗುತ್ತೆ ಅಂದ್ರೆ, ವಿಲನ್ ತಮ್ಮ ಇರ್ತಾನಲ್ಲ, ಅವನು ಹೀರೋ ಮಾವನ್ ಬ್ಯಾಂಕ್ ಹೋಗ್ತಾನೆ. ಆದ್ರೆ ಅವನು ರಜೆ ಹಾಕಿ ಮನೇಲಿ ಕೂತ್ಬಿಟ್ಟಿರ್ತಾನೆ. ಅದೇ ತರ ನಾನು ರಜೆ ಹಾಕ್ಬಿಡ್ತೀನಿ. ಒಳ್ಳೆ ಕೆಲಸ, ಅದು ಮಾಡುವ. ಯಾವತ್ತಿಂದ? ಇವತ್ತಿಂದಲೇ ನನ್ನ ಕ್ರಾಂತಿ. ಇಲ್ಲ, ನಿಮ್ಮ ಬಾಸ್ ಏನೋ ಗೊತ್ತಿಲ್ಲ, ಇದ್ರೂ ಇರ್ಬೋದು. ಮೆದುಳು ಅಂತ ಫ್ಯಾನ್ ಮನುಷ್ಯ. ನಮ್ಮನೆ ಬಾಗ್ಲೇ ನೋಡದೆ ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡಿರ್ತಾನೆ ನನ್ನ ಮಗ. ಸಕ್ಕರೆ ಬೇಕಿತ್ತು. 4 ಕೆಜಿ ಸಾಕ? ಓ ಜೇಕೆ, ನೀನೇನೋ ಚನ್ನಪಟ್ಟಣದಲ್ಲಿದ್ದೆ ಅಲ್ವಾ, ಕಾಮಿಡಿ ಪ್ರೋಗ್ರಾಮ್ ಮಾಡ್ಕೊಂಡು? ಹೋಗಿದ್ದೆ, ಆದರೆ ಅಲ್ಲಿ ನಂಗೊಂದು ಬೊಂಬೆ ಕೊಟ್ಟು ಕಳಿಸ್ಬಿಟ್ರು. ಆ ಬೊಂಬೆಗೆ ಒಂದು ಕೈ ಬೇರೆ ಇರಲಿಲ್ಲ. ಈ ಕಾಲದಲ್ಲಿ ಬೊಂಬೆಗಳು ಬಿಡಲ್ಲ. ಲೇ ನಿಲ್ಸ, ಬೀಸ್ತೀನಿ. 3000 ವರ್ಷಗಳ ಹಿಂದೆ ಅಳಿಯ ರಾಮರಾಯ ನಾಗವಲ್ಲಿ ಅನ್ನೋ ಒಂದು ತೆಲುಗು ಡ್ಯಾನ್ಸರ್ ಶುರುವಾಯ್ತು. ಒಂದು ಹೇಳ್ತೀನಿ ಕೇಳು. ಈ ಆಚೆ ಕಡೆಯಿಂದ ಬರ್ತಾರಲ್ಲ ನಮ್ಮ ಸ್ಟೇಟ್ಗೆ, ಅವ್ರು ಯಾರು ನಮ್ಮ ಭಾಷೆ ಕಲಿಯೋದೇ ಇಲ್ಲ. ಆದರೆ ನಾವು ಮಾತ್ರ ಅವ್ರ ಭಾಷೆ ಕಲಿತು ಸಾಯ್ತೀವಿ. ಯಾಕೆ? ನನಗೇನು ಗೊತ್ತು? ಜೇಕೆ, ನಿನ್ ಬೈಕ್ ರೇರ್ಗೆ ಬೇರೆ ಏನಾಯ್ತು? ಗೊತ್ತಿಲ್ಲ. ಆದರೆ ಒಂದು ಹೇಳ್ತೀನಿ ಕೇಳು. ಏನು? ಏನಿಲ್ಲ, ಹೀಗೆ ಆರಾಮಾಗಿದ್ದೀನಿ. ಅಯ್ಯೋ, ನೀನು ಆರಾಮಾಗಿ ಬೆಂಕಿ ಯಾಕಂದ್ರೆ ರೇರ್ವೆ ಮಿರರ್ ಏನಾಯ್ತು? ಅಲ್ಲಿ ಇರ್ಲಿಲ್ಲ, ಈಗ ನಾ ಬರ್ತಾ ನೋಡ್ಕೊಂಬಂದೆ. ರೈಟು ಅಂತಾನೆ? ಅಲ್ಲ